ಅರೆಸ್ಟ್ ಆಗ್ತಾರಾ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ. ಸಿಎಂ ವಿರುದ್ಧ ಏಕವಚನ ಪದ ಬಳಸಿದ್ದಕ್ಕೆ ಎದುರಾಗ್ತಾ ಇರುವಂತಹ ಸಂಕಷ್ಟ ಇದೆ. ಅನಂತಕುಮಾರ್ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ, ಸಾಕ್ಷ್ಯ ಕೂಡ ಕಲೆ ಹಾಕ್ತಿದ್ದಾರೆ. ಹಾಗಾಗಿ ಅನಂತಕುಮಾರ್ ಅರೆಸ್ಟ್ ಆಗ್ತಾರಾ? ಸಿಎಂ ವಿರುದ್ಧ ಏಕವಚನ ಪದ ಬಳಸಿದ್ದಕ್ಕೆ ಎದುರಾಗುತ್ತಾ ಸಂಕಷ್ಟ. ಅನಂತಕುಮಾರ್ ವಿರುದ್ಧ ಎಫ್ಐಆರ್ ಈಗ ದಾಖಲಾಗಿದೆ, ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯ ಪೊಲೀಸರೇ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಸಂಕಷ್ಟ ಎದುರಾಗುತ್ತಾ? ಏಕವಚನದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದ್ರು. ಕೈಗೆ ಮೈಕ್ ಸಿಕ್ಕಿದ್ದೇ ತಡ, ಎದುರುಗಡೆ ಜನ ಇದ್ದಿದ್ದೇ ತಡ, ಸ್ಟ್ರೈಟ್ ಆಗಿ ಸಿದ್ದರಾಮಯ್ಯನವರಿಗೆ ಶೂಟ್ ಮಾಡಿದ್ರು. ಅದು ಯಾವ ರೀತಿಯಾಗಿ ಏಕವಚನದಲ್ಲಿ ಮಾತನಾಡಿದ್ರು. ಕೇವಲ ಆಡಳಿತ ಪಕ್ಷದಲ್ಲಿ ಇರುವಂತವ್ರು ಮಾತ್ರವಲ್ಲ, ಸ್ವಪಕ್ಷದಲ್ಲೇ ಬಿಜೆಪಿಯ ನಾಯಕರೇ ಈಗ ಇವರ ವಿರುದ್ಧ ಮಾತನಾಡ್ತಿದ್ದಾರೆ. ಏಕವಚನದಲ್ಲಿ ಮಾತನಾಡೋದು ಸರಿಯಲ್ಲ, ವ್ಯಕ್ತಿ ನಿಂದನೆ ವೈಯಕ್ತಿಕವಾಗಿ ಮಾತನಾಡೋದು ಸರಿಯಲ್ಲ ಅಂತ ಈಗಾಗಲೇ ಮಾತನಾಡ್ತಿದ್ದಾರೆ. ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಹಾಗಾಗಿ ಈಗ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಹಾಗಾಗಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಸಂಕಷ್ಟ ಎದುರಾಗುತ್ತಾ? ಯಾವ ಸೆಕ್ಷನ್ ಹಾಕಬೇಕು ಅಂತ ಪೊಲೀಸರೇ ಕೂಡ ಈಗ ತೀರ್ಮಾನವನ್ನ ಮಾಡ್ತಾರೆ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಪೊಲೀಸರು ಇದನ್ನ ತೀರ್ಮಾನ ಮಾಡ್ತಾರೆ. ಯಾವ ಸೆಕ್ಷನ್ನ ಅಡಿ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು, ಶಿಕ್ಷೆ ಆದ್ರೂ ಕೂಡ ಏನ್ ಶಿಕ್ಷೆಯನ್ನ ಕೊಡಬೇಕು, ಅದೆಲ್ಲದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಅರೆಸ್ಟ್ ಮಾಡಿ ಬಿಟ್ಬಿಡಿ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಪೊಲೀಸರು ಯಾವ ಸೆಕ್ಷನ್ನ ಅಡಿ ಪ್ರಕರಣ ದಾಖಲು ಮಾಡಬೇಕು, ಏನು ಶಿಕ್ಷೆ, ಯಾಕೆಂದರೆ ಸಿಎಂ ವಿರುದ್ಧ ಏಕವಚನವನ್ನು ಬಳಸಿರೋದ್ರಿಂದಾಗಿ ಯಾವ ಶಿಕ್ಷೆ ಕೊಡಬೇಕಾಗುತ್ತೆ, ಯಾವ ಸೆಕ್ಷನ್ನ ಅಡಿಗೆ ಅವರಿಗೆ ಪ್ರಕರಣವನ್ನು ದಾಖಲು ಮಾಡ್ಕೊಳ್ಬೇಕಾಗುತ್ತೆ, ಅದೆಲ್ಲದನ್ನು ಕೂಡ ಪೊಲೀಸರೇ ತೀರ್ಮಾನ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಹೇಗೆ ಬೇಕಾಗಿ ಹೇಳಿಕೆ ಕೊಡೋದಕ್ಕಾಗಲ್ಲ. ಈಗ ಅದ್ರ ಬಗ್ಗೆ ಮಾಹಿತಿ ಅವ್ರಿಗೂ ಕೂಡ ಗೊತ್ತಾಗಬೇಕಾಗುತ್ತೆ. ಪೊಲೀಸರವ್ರನ್ನೇ ತಿಳಿಸಿದ ಮೇಲೇ ಹೇಳಬೇಕಾಗುತ್ತೆ. ಅನಂತಕುಮಾರ್ ಹೆಗಡೆ ಅವರು ಯಾವ ರೀತಿ ಏಕವಚನದಲ್ಲಿ ಮಾತನಾಡಿದ್ರು ಅಂತ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಮಗನೇ ಅಂತೇಳೆಲ್ಲ ಮಾತನಾಡಿದ್ರು, ಸವಾಲ್ ಹಾಕಿದ್ರು. ಬಾಬ್ರಿ ಮಸೀದಿ ಕೆಡಗಿದಂತೆ ಭಟ್ಕಳದಲ್ಲಿರುವಂತಹ ಚಿನ್ನಪಳ್ಳಿ ಮಸೀದಿಯನ್ನು ಕೂಡ ಉರುಳಿಸ್ತೇವೆ, ನಾಶ ಮಾಡ್ತೇವೆ, ಹೀಗೆ ಒಂದಷ್ಟು ಸಮಾಜವನ್ನ ಕದಡುವಂಥ, ಶಾಂತಿ ಕದಡುವಂಥ ಪ್ರಯತ್ನದ ಹೇಳಿಕೆಗಳಿವು. ಯಾರೇ ರಾಜಕಾರಣಿಗಳಾದರೂ ಕೂಡ ಈ ಹೇಳಿಕೆಗಳನ್ನ ಕೊಡುವಂಥ ಸಂದರ್ಭದಲ್ಲಿ ಎಚ್ಚರದಿಂದ ಮಾತನಾಡಬೇಕಾಗುತ್ತೆ. ಅದರಲ್ಲೂ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, MP ಆಗಿದ್ದಾರೆ ಅಥವಾ ಶಾಸಕರಾಗಿದ್ದಾರೆ ಅಂತಂದರೆ ಮಾತನಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಈ ಹೇಳಿಕೆ ಈಗ ಸಂಚಲನ ಹುಟ್ಟಾಕಿದೆ. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗಾಗಲೇ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ. FIR ಕೂಡ ದಾಖಲಾಗಿದೆ. ಯಾವ ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗುತ್ತೆ, ಏನ್ ಶಿಕ್ಷೆ ಆಗ್ಬಹುದು, ಏನೆಲ್ಲ ಮಾಹಿತಿ ಇದೆ ಈ ಪ್ರಕರಣದ ಬಗ್ಗೆ? ಸಂಸದ ಅನಂತಕುಮಾರ್ ಹೆಗಡೆ ಅವರ ವಿವಾದಾತ್ಮಕ ಹೇಳಿಕೆ, ಮುಖ್ಯಮಂತ್ರಿಗಳ ವಿರುದ್ಧ ಏಕವಚನ ಪದ ಪ್ರಯೋಗ, ಜೊತೆಗೆ ಪ್ರವೋಕ್ ಮಾಡುವಂತಹ ಮಸೀದಿಗಳನ್ನ ಹೊಡೆಯುತ್ತೇವೆ ಅನ್ನುವಂತ ಒಂದು ಪ್ರವೋಕ್ ಮಾಡುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಸಾಕಷ್ಟು ವಿವಾದಕ್ಕೀಡಾಗಿತ್ತು. ಕಾಂಗ್ರೆಸ್ ನಾಯಕರು ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕಿದ್ರು ಹೆಗಡೆ ಅವರ ಹೇಳಿಕೆಗೆ ಬಗ್ಗೆ. ಬಿಜೆಪಿ ನಾಯಕರು ಕೂಡ ಏಕವಚನ ಪದ ಪ್ರಯೋಗಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ಬೇಕಾದ್ರೆ ನೋಡಿ ಮಾತನಾಡಬೇಕು, ವಿವಾದಾತ್ಮಕವಾಗಿ ಮಾತನಾಡಬಾರ್ದು, ಏಕವಚನದಲ್ಲಿ ಯಾರನ್ನೂ ಕೂಡ ಹೀಗಳಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು, ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಈ ಅನಂತಕುಮಾರ್ ಹೆಗಡೆಯವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ FIR ದಾಖಲಿಸಿಕೊಂಡಿದ್ದಾರೆ. ಆ ತನಿಖೆ ನಡೀತಾ ಇದೆ. ಏನು ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದರ ಒಂದು ಪೂರ್ವಾಪರಗಳನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಕರಣವನ್ನ ನಾವು ತೆಗೆದುಕೊಳ್ಬೇಕು, ಮತ್ತೆ ಪ್ರವೋಕ್ ಮಾಡುವಂತಹ ಹೇಳಿಕೆ ಆಗಿರೋದ್ರಿಂದ ಸಹಜವಾಗಿ ಇದರಿಂದ ಏನ್ ಎಫೆಕ್ಟ್ ಆಗ್ಬಹುದು, ಮತ್ತೆ ಏನಾದ್ರೂ ಗಲಭೆಗಳಿಗೆ ಅವಕಾಶವನ್ನ ಮಾಡಿಕೊಡುತ್ತಾ, ಪರವಿರೋಧ ಚರ್ಚೆಗಳಿಗೆ ಅವಕಾಶ ಆಗಿರೋದ್ರಿಂದ
ಸಹಜವಾಗಿ ಇದರ ಬಗ್ಗೆ ಪ್ರವೋಕ್ ಮಾಡಿದ್ದಾರೆ. ಒಂದು ಸಮುದಾಯವನ್ನ, ಒಂದು ಧರ್ಮವನ್ನ ಮತ್ತೊಂದು ಧರ್ಮದ ವಿಚಾರದಲ್ಲಿ ಎತ್ತಿ ಕಟ್ಟುವಂತ ಒಂದು ಪ್ರಯತ್ನ ಇದರಿಂದ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕಿದ ನಂತರ ಇದರ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನ ಕೊಡ್ತೇನೆ. ನಾವು ಪೊಲೀಸರಿಗೆ ಅವರನ್ನ ಅರೆಸ್ಟ್ ಮಾಡೋದಾಗ್ಲಿ ಅಥವಾ ಅವ್ರ ಮೇಲೆ ಕೇಸನ್ನ ಕೈ ಬಿಡಿ ಅಂತ ಹೇಳೋದಾಗ್ಲಿ ನಾವು ಮಾಡೋದಕ್ಕೆ ಆಗೋದಿಲ್ಲ. ಪೊಲೀಸರಿಗೆ ಸಂಪೂರ್ಣವಾದಂತ ಮಾಹಿತಿಗಳಿದೆ. ಕಾನೂನಿನ ಅಡಿಯಲ್ಲೇ ಅವರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣವನ್ನ ಅವರು ವಿಚಾರಣೆ ಮಾಡ್ತಾರೆ ಅನ್ನುವಂತ ಹೇಳಿಕೆಯನ್ನು ಕೂಡ ಪರಮೇಶ್ವರು ಹೇಳಿದ್ದಾರೆ. ಹಾಗಾಗಿ ಅನಂತಕುಮಾರ್ ಅವರ ಹೇಳಿಕೆ ವಿಚಾರದಲ್ಲಿ ದೂರು ದಾಖಲಾಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಚರ್ಚೆಗಳು ಈಗ ಮುಂದೆ ಶುರುವಾಗತ್ತೆ. ಜೊತೆಗೆ ವಿಚಾರಣೆಯಲ್ಲಿ ಅವರು ಹೇಳಿರುವಂತದ್ದು ನಿಜ, ಜೊತೆಗೆ ಪ್ರವೋಕ್ ಮಾಡಿದ್ದಾರೆ ಅನ್ನುವಂಥದ್ದು ಏನಾದ್ರೂ ಕಂಡಿದ್ದೆ ಆದ್ರೆ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತಹ ಅವಕಾಶಗಳು ಕೂಡ ಕಾನೂನಿನ ಅಡಿಯಲ್ಲಿ ಇದೆ. ಹಾಗಾಗಿ ಇದರ ಬಗ್ಗೆ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕೆಂದ್ರೆ ಪದೇ ಪದೇ ಇಂತಹ ಹೇಳಿಕೆಗಳನ್ನ ಅನಂತಕುಮಾರ್ ಹೆಗಡೆ ಅವರು ಹಿಂದೆ ಕೂಡ ಕೊಡ್ತಾ ಇದ್ರು. ಕಳೆದ 2 ವರ್ಷಗಳಿಂದ ಅವರು ಅನಾರೋಗ್ಯಕ್ಕೆ ತುತ್ತಾದ ನಂತರದಲ್ಲಿ ಸೈಲೆಂಟ್ ಆಗಿದ್ರು. ಇದೀಗ ಮತ್ತೆ ಅವರು ಅಂತಹ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಕೆಲವೊಂದಷ್ಟು ವಿವಾದಗಳು ಈಗ ಎಡೆ ಮಾಡ್ಕೊಡ್ತಾ ಇದೆ. ಆ ಕಾರಣಕ್ಕೆ ಈಗ ಸರ್ಕಾರ ಕೂಡ ಈ ವಿಚಾರದಲ್ಲಿ ಗಂಭೀರವಾಗಿ ಗಮನಿಸ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಅನಂತಕುಮಾರ್ ಅವರು ಅರೆಸ್ಟ್ ಆಗ್ತಾರಾ ಅಥವಾ ತನಿಖೆ ಯಾವ ರೀತಿ ಹೋಗುತ್ತೆ, ಯಾವ ನಿಟ್ಟಿನಲ್ಲಿ ಅನ್ನುವಂಥ ಪ್ರಶ್ನೆಗಳು ಈಗ ಹುಟ್ಕೊಂಡಿವೆ. ನೋಟಲ್ಲಿ ಈಗಾಗಲೇ FIR ಹಾಕಿದ್ದಾರೆ. ಆ ಎವಿಡೆನ್ಸಸ್ಸು ಮತ್ತೊಂದು ಅದೆಲ್ಲ ಅವರು ಕಲೆ ಹಾಕ್ತಿದ್ದಾರೆ. ಅದಾದಮೇಲೆ ಏನು ಮುಂದಿನ ಕ್ರಮ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಅದೆಲ್ಲ ಅವರು ಲೋಕಲ್ ಪೊಲೀಸು ಅಲ್ಲಿ ತೀರ್ಮಾನ ಮಾಡ್ತಾರೆ. ನಾವು ಇಲ್ಲಿಂದ ಯಾವ ಡೈರೆಕ್ಷನ್ ಕೊಡೋಕ್ಕೆ ಹೋಗೋದಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಬಿಟ್ಬಿಡಿ ಅಂಥೇಳಿ ನಾನು ಯಾವತ್ತೂ ಕೂಡ ಯಾರಿಗೂ ಹೇಳಿಲ್ಲ, ಹೇಳೋದು ಇಲ್ಲ. ಅಲ್ಲಿ ಲೋಕಲ್ ಪೊಲೀಸು ಅವರು ಯಾವ ಕಾನೂನಲ್ಲಿ ಯಾವ ಸೆಕ್ಷನ್ ಹಾಕಬೇಕು ಆ ಸೆಕ್ಷನ್ ಹಾಕಿದ್ದೆ ಅದರಲ್ಲಿ ಅರೆಸ್ಟ್ ಮಾಡಬೇಕು ಅಂತಿದ್ರೆ ಮಾಡ್ತಾರೆ. ನೋಟಲ್ಲಿ ಈಗಾಗಲೇ FIR ಹಾಕಿದ್ದಾರೆ.